ಕರ್ತನಾಮದಲ್ಲಿ ಸ್ತೋತ್ರ. ಕರ್ತನಿಗೆ ಶುಭ. ಕರ್ತನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ನಮ್ಮನ್ನು ಕೂಡ ಪರಿಶುದ್ಧವಾಗಿ ಜೀವಿಸಂತ ಹೇಳ್ತಾ ಇದ್ದಾನೆ. ಅದಕ್ಕಾಗಿ ನಾವು ದೇವರ ಮಹಾಕೃಪೆಯಿಂದ ನಾವು ಬಲಪಡಬೇಕು, ಶಕ್ತಿ ಸಾಮರ್ಥ್ಯವನ್ನು ನಾವು ಹೊಂದಬೇಕು. ಕರ್ತನು ಪವಿತ್ರ ಆತ್ಮವನ್ನು ನಮಗೆ ಕೊಟ್ಟು ಅವರ ಮಾಡುವ ಎಲ್ಲ ಕೆಲಸದಲ್ಲಿ ನಮಗೆ ಸಹಾಯ ಮಾಡಿದ್ದಾರೆ. ಇಲ್ಲಿ ನೋಡ್ರಿ, ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 30ರ ವಚನೆ. ಆದರೆ ದೇವರ ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಯಾರನ್ನ ಎಬ್ಬಿಸಿದನು? ಯೇಸು ಕ್ರಿಸ್ತನನ್ನ ಸತ್ತವರೊಳಗಿಂದ ಎಬ್ಬಿಸಿದ. ಯಾಕೆ ಎಬ್ಬಿಸಬೇಕು? ನಮಗೆ ಈಗ ನಮ್ಮನ್ನು ಸತ್ತವರೊಳಗಿಂದ ಎಬ್ಬಿಸಬೇಕು. ಹೇಗೆ ಅಂದ್ರೆ, ನಮಗೆ ಒಂದು 100 ಕೇಸ್ ಇದ್ದಾವನ್ರಿ, ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ಇದ್ದಾವೆ. ಅವನ್ನು ಹೊಡಿಬೇಕಂದ್ರೆ ಏನು ಮಾಡಬೇಕು ಹೇಳ್ರಿ ನೀವು? ಈಗ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ಇದ್ದಾವೆ. ನಮ್ಮ ಪಾಪಗಳನ್ನು ನಾವು ಅಳಿಬೇಕಂದ್ರೆ ಏನು ಮಾಡಬೇಕು? ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ಹೊಡಿಬೇಕಂದ್ರೆ ಏನು ಮಾಡಬೇಕು? ನಮಗಾಗಿ ತನ್ನ ಪ್ರಾಣವನ್ನು ಕೊಡುವ ತನಕ ಯೇಸು ಕ್ರಿಸ್ತನು ನಮಗೆ ಪ್ರಕಾಶಿಸಿದ್ದಾನೆ. ಶಿಲುಬೆಯಲ್ಲಿ ಕರ್ತನು ಒಡೆಯನು ಪ್ರಾಣ ಕೊಟ್ಟಿದ್ದಾನೆ. ನಾವು ಸತ್ರೆ ತಾನೇ ನಮ್ಮ ಕೇಸುಗಳು ಹೊಡಿತಾರೆ. ನಾವು ಸತ್ರೆ ತಾನೇ ನಮಗಿರುವ ಎಲ್ಲದೂ ಅಳಿದು ಹೋಗುವುದು. ಆದರೆ ಬದುಕಿದ ತನಕ ನಮಗೆ ಸುತ್ಕೊಂತಾ ಇರ್ತವೆ. ಸಾಲ ಆಗಲಿ, ಮನುಷ್ಯನಿಗೆ ಏನಾದರೂ ಆಗಲಿ. ಈಗ ಯೇಸು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನು ನಮಗಾಗಿ ತನ್ನ ಪ್ರಾಣ ಕೊಟ್ಟು, ನೋಡ್ರಿ, ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಸತ್ತ ಮೇಲೆ 3ನೇ ದಿನ ಪುನರುತ್ಥಾನವಾಗಿ ಎದ್ದು ಬಂದ. ನಾವು ಕೂಡ ಸತ್ತ ಮೇಲೆ ಈ ದೇಹ ಮಣ್ಣಾಗುತ್ತೆ, ಆದರೆ ಆತ್ಮ ಜೀವಿಸುತ್ತೆ. ಯುಗ ಯುಗಗಳು ದೇವರ ಸನ್ನಿಧಿಯಲ್ಲಿ ಇರುತ್ತೆ. ಆತ್ಮಕ್ಕೆ ಸಾವಿಲ್ಲ. ಈಗ ಗಲಿಲಾಯದಿಂದ ಯೆರೂಸಲೇಮಿಗೆ ತನ್ನ ಜೊತೆಯಲ್ಲಿ ಬಂದವರ, ಈಗ ಗಲಿಲಾಯದಿಂದ ತನ್ನ ಜೊತೆಯಾಗಿ ನಡ್ಕೊಂತ ಬಂದ, ಅನೇಕರಿಗೆ ಕಾಣಿಸಿದ, ಅನೇಕ ಶಿಷ್ಯರ ಸಂಗಡ ಮಾತಾಡಿದ, ಅನೇಕರ ಸಂಗಡ ಊಟ ಮಾಡಿದ. ಯಾಕೆ ಹೀಗೆಲ್ಲ ಮಾಡಬೇಕು? ಯೇಸು ಕ್ರಿಸ್ತನು 12 ಮಂದಿಗೆ ಕೊಟ್ಟ ದೊಡ್ಡ ಕೃಪೆ ಏನಂದ್ರೆ, ಅವರಿಗೆ ಪ್ರತ್ಯಕ್ಷನಾದ, ಅವರ ಸಂಗಡ ಊಟ ಮಾಡಿದ, ಅವರ ಸಂಗಡ ನಡೆದ, ಅವರ ಸಂಗಡ ಬಲ ತೋರಿಸಿದ. ಮಕ್ಕಳೇ, ನಾನು ಬದುಕಿರುವಾಗ ನಿಮ್ಮ ಸಂಗಡ ಇದ್ದೇನೆ, ಸತ್ತು ಎದ್ದು ನಿಮಗೆ ಪ್ರಕಾಶ ಕೊಡ್ತಾ ಇದ್ದೀನಿ ಅಂತಂದು ದೇವರು ಹೇಳಿದ್ದಾರೆ. ನೋಡ್ರಿ, ತನ್ನ ಜೊತೆಯಲ್ಲಿ ಬಂದವರಿಗೆ ಅನೇಕ ದಿವಸಗಳು ಪರ್ಯಾಂತರ ಕಾಣಿಸಿಕೊಂಡನು. ಅನೇಕ ದಿವಸಗಳು ಕಾಣಿಸಿಕೊಂಡು ಪ್ರತ್ಯಕ್ಷಿಸಿಕೊಂಡ. ಆಶೀರ್ವಾದವಾಗಿ ಅವರಿಗೆ ಜೀವಮಾನವೆಲ್ಲ ಅವರ ಸಂಗಡ ಇದ್ದು, ನಾನಪ್ಪ ಯೇಸು ಸ್ವಾಮಿ, ನಿಮಗೆ ಹೊಸ ನಿಬಂಧನೆ ಕೊಡ್ತಾ ಇದ್ದೀನಿ, ಹಳೆಯ ನಿಬಂಧನೆ ಹೊಡಿತಾ ಇದ್ದೀನಿ, ಧರ್ಮಶಾಸ್ತ್ರವನ್ನು ತೆಗೆದು ಬಿಡ್ತಾ ಇದ್ದೀನಿ, ನಾನು ಶಿಲ್ಬೆ ಮೇಲೆ ಅದನ್ನು ಒತ್ತಿದ್ದೀನಿ, ಅದನ್ನು ನಾನು ನೆರವೇರಿಸ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಆದರೆ ಆತನಿಗೆ ಸಾಕ್ಷಿಗಳಾಗಿದ್ದಾರೆ.
ಆತನಿಗೆ ಸಾಕ್ಷಿಗಳಾಗಿದ್ದಾರೆ. ಈಗ ಸಾಕ್ಷಿ, ಅಪೋಸ್ತರ ಸಾಕ್ಷಿ ಗೊತ್ತಾ ನಿಮಗೆ? ಅವರ ಎಲುಬುಗಳು ಸಹ ಗುಡಿ ಕಟ್ಟಿದ್ದಾರೆ, ಮಂದಿರ ಕಟ್ಟಿದ್ದಾರೆ. ಅಪೋಸ್ತರ ಎಲುಬುಗಳನ್ನು ಸಹ ಅವರು ಬುಕ್ಕು ಬರೆದಿದೆ. ಅದು ಏನಂತ, ಅವರ ಎಲುಬುಗಳ ಹತ್ರ ಕೂಡ ಜೀವವಿದೆ. ಈಗ ಯೇಸು ಕ್ರಿಸ್ತನ ಒಡೆಯನಾಗಿ ಅವರಿಗೆ ಕಾಣಿಸಿಕೊಂಡು ಅವನು ಪ್ರತ್ಯಕ್ಷನಾಗಿ ಎಲ್ಲರಿಗೆ ಸುವಾರ್ತೆ ಹೇಳಿ ಅಪೋಸ್ತರಾಗಿ ಮುಂದಕ್ಕೆ ಸಭೆಯನ್ನು ನಡೆಸುವವರು ಇವರ ಸಂಗಡ ದೇವರು ಅನೇಕ ಸಲ ಪ್ರತ್ಯಕ್ಷನಾದನು. ಅವರು ಸಾಕ್ಷಿಗಳಾಗಿದ್ದಾರೆ. ದೇವರು ನಮಗೆ ಪಿತೃಗಳಿಗೆ ಮಾಡಿದ ವಾಗ್ದಾನ, ಈ ಪಿತೃಗಳು ಮಾಡಿದ ವಾಗ್ದಾನವನ್ನು ನೋಡ್ರಿ, ನಮ್ಮ ಮಕ್ಕಳಿಗೋಸ್ಕರ ನೆರವೇರಿಸಿದೆಂಬ ಶುಭಾಶಮಾಚಾರ ನಾವು ನಿಮಗೆ ಸಾರುವರಾಗಿದ್ದೇವೆ. ವಾಗ್ದಾನ, ಇಂದಿನ ದಿವಸ ಆಶೀರ್ವಾದ, ಇಂದಿನ ದಿವಸ ಕೃಪೆ, ಇಂದಿನ ದಿವಸ ದಯೆ, ಇಂದಿನ ದಿವಸ ಕರುಣೆ, ಇಂದಿನ ದಿವಸ ದೇವರ ಶಾಂತಿ. ಮನಃಶಾಂತಿ ಇಲ್ರಿ, ಮನುಷ್ಯನಿಗೆ ಅಸರ ಮನಃಶಾಂತಿ ಇಲ್ಲ. ಯಾಕೆ ಅಂದರೆ ಎಷ್ಟು ಮನುಷ್ಯ ಕಷ್ಟಪಡ್ತಾ ಇದ್ದಾನೆ ಅಂದರೆ, ಹಾರ್ಟ್ ಅಟ್ಯಾಕ್ ಬಂದು ಸತ್ತು ಹೋಗ್ಬಿಡ್ತಾ ಇದ್ದಾನೆ, ಟೆನ್ಷನ್ ಬಂದು ಸತ್ತು ಹೋಗ್ಬಿಡ್ತಾನೆ, ಮನೆಗೆ ಹೋಗ್ಬೇಕಂದ್ರೆ, ಸಾಲ ಕಟ್ಟಬೇಕು ಅಂದರೆ ಅಶಾಂತಿ, ಅಧರ್ಮ, ಅನ್ಯಾಯ, ಇದು ಎಲ್ಲದರಲ್ಲಿ ನಡೆದವರು ಈ ಲೋಕದ ಜನಗಳು. ಈ ಲೋಕದ ಜನರಿಗೆ ನಾವು ನಡೆಯತಕ್ಕಂಥದ್ದಲ್ಲ ವಾಗ್ದಾನ, ಆಶೀರ್ವಾದ, ದೇವರ ಶಾಂತಿ, ದೇವರ ಸಮಾಧಾನಕ್ಕಾಗಿ ನಾವು ನಡೆಯತಕ್ಕಂಥರಾಗಿದ್ದೇವೆ. ಇಲ್ಲಿ ನೋಡಿ, ನಿಮಗೆ ಸಾರುವುದಾಗಿದ್ದೇವೆ. ನಿಮಗೆ ಸುವಾರ್ತೆ ಸಾರ್ತಿದ್ದೀವಿ ಅಂದರೆ ಯಾವುದ್ರ ಮೂಲಕ ನಿಮಗೆ ಸುವಾರ್ತೆ ಸಾರ್ತಾ ಇದ್ದೀವಿ? ವಾಗ್ದಾನ ನೆರವೇರುತ್ತಿದೆ ಅಂತಂದು ಹೇಳ್ತಾ ಇದ್ದೀವಿ ಅಂದರೆ ಭರೋಸೆ ಹೆಂಗೆ ಕೊಡ್ತಾ ಇದ್ದೀವಿ? ವಾಕ್ಯ ತಾನೆ, ಬೈಬಿಲ್ ತಾನೆ. ನಮ್ಮ ಆಧಾರ ಏನು? ಬೈಬಿಲ್ ತಾನೆ. ನೀನೇ ನನ್ನ ಕೋಟೆ, ನೀನೇ ನನ್ನ ಆಶ್ರಯ ದುರ್ಗವು. ಈಗ ಹೇಳ್ತಾ ಇದ್ದೀವಿ ಅಂದರೆ ವಾಗ್ದಾನ, ವಾಗ್ದಾನ, ವಾಗ್ದಾನವ ಮಾಡಿರುವ ನಂಬಿಕಸ್ಥನು, ವಾಗ್ದಾನ ಮಾಡಿರುವನು ನಂಬಿಕಸ್ಥನು, ಅವನು ಪ್ರೀತಿಸ್ತಾ ಇದ್ದಾನೆ. ನಿನಗೆ 33, ನಿನಗೆ ನಿನ್ನ ಮಗನು ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ ಅಂತಂದು 2ನೆಯ ಕೀರ್ತನೆಯಲ್ಲಿ ಮಾತು ನೆರವೇರಿತು. ಇಂದಿನ ದಿವಸ ನಾನು ನಿನ್ನ ಮಗನು ನಿನ್ನನ್ನು ಪಡೆದಿದ್ದೇನೆ ಅಂತ ಮಾತು ನೆರವೇರಿತು. ಅಲ್ಲೇನಿದೆ ಗೊತ್ತಾ? ಅನ್ಯ ಜನರೆಲ್ಲ ದೊಂಬಿ ಮಾಡ್ತಾ ಇದ್ದಾರೆ. ಅಂತ್ಯಕಾಲ ಬಂದುಬಿಟ್ಟಿದೆ. BJP ಎಲ್ಲ ಮನುಷ್ಯರ ಮೇಲೆ ಒಂದು ಪೊಲೀಸ್ ಕೇಸ್ ಆಗಲಿ, 2-3 ಇದ್ದಾಗ ಆರಾಧನೆ ಮಾಡೋದಾಗಲಿ, ಆ್ಯಂಟಿ ಕನ್ವೆನ್ಷನ್ ಬಿಲ್ ಆಗಲಿ, ಎಲ್ಲ ಯಾಕೆ? 2ನೆಯ ಕೀರ್ತನೆ ಓದಿದರೆ ನಿಮಗೆ ಗೊತ್ತಾಗುತ್ತೆ. ಈ 2ನೇ ಕೀರ್ತನೆ ಆದ ಮಾತು ಇಂದಿನ ದಿವಸ ನಾನು ನಿನ್ನ ಮಗನು ನಿನ್ನನ್ನು ಪಡೆದಿದ್ದೇನೆ ಅಂತಂದು ದೇವರು ಹೇಳ್ತಾ ಇದ್ದಾರೆ. ಹೌದು ದೇವರ ಮಕ್ಕಳೇ, ದೇವರು ಹೇಳಿದ್ದ ಮಾತು ನೆರವೇರಿತು. ದೇವರು ವಾಗ್ದಾನ ನೆರವೇರಿಸಿದ್ದಾರೆ, ವಾಗ್ದಾನ ಮಾಡಿದ್ದಾರೆ, ವಾಗ್ದಾನ ಪೂರಕ್ಕೆ ನಮ್ಮನ್ನು ಕರೆದೊಯ್ತಾರೆ. ಅದು ಪರಲೋಕ. ಪರಲೋಕ ಭಾಗ್ಯವು ನಮಗಿದೆ. ನಮ್ಮನ್ನು ಬಲಗೊಳಿಸ್ತಾ ಇದ್ದಾನೆ, ನಮ್ಮನ್ನು ಸ್ಥಿರಪಡಿಸ್ತಾ ಇದ್ದಾನೆ, ನಮ್ಮ ಸರಿಹದ್ದುಗಳು ವಿಶಾಲಪಡಿಸ್ತಾ ಇದ್ದಾನೆ. ನಮ್ಮ ಮಾತಿಗೆ ಬೆಲೆ ಕೊಟ್ಟು ದೂತರನ್ನು ಕೊಡ್ತಾ ಇದ್ದಾನೆ ದೇವರು. ಕರ್ತನ ಒಡೆಯನು ಯೇಸು ಕ್ರಿಸ್ತನು ನಮ್ಮೊಂದಿಗಿದ್ದಾನೆ, ನಮ್ಮನ್ನು ಬಲಪಡಿಸ್ತಾ ಇದ್ದಾನೆ. ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ, ನಿಮಗೆ ಸ್ತೋತ್ರ. 2ನೇ ಕೀರ್ತನೆ ಬರೆದಿದ್ದ ಮಾತು, ನನ್ನ ಮಗನು ನೀನು, ಇಂದಿನ ದಿವಸ ನಿನ್ನನ್ನು ಪಡೆದಿದ್ದೇನೆ ಅಂತಂದು ಹೇಳಿ. ಅಪ್ಪನಿಗೆ ಸ್ತೋತ್ರ, ಸ್ತೋತ್ರ. ವಾಗ್ದಾನ ಮಾಡಿದ್ದೀಯ, ಕೃಪೆ ಕೊಟ್ಟಿದ್ದೀಯ, ದಯ ಕೊಟ್ಟಿದ್ದೀಯ, ಸನ್ನಿಧಿ ಕೊಟ್ಟಿದ್ದೀಯ. ಹೌದು ಸ್ವಾಮಿ, ನಿನ್ನ ಮಾತು ಬೆಳೆಯುಳ್ಳದ್ದು.
ಇಂದಿನ ದಿವಸ ನಿನ್ನ ಮಾತು ನೆರವೇರಿತು, ನಿನ್ನ ವಾಗ್ದಾನ ನೆರವೇರಿತು, ನಿನ್ನ ಆಶೀರ್ವಾದ ನಾವು ಪಡೆದಿದ್ದೇವೆ ತಂದೆ. ನಿಮಗೆ ಸ್ತೋತ್ರ 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 ಸ್ತೋತ್ರ. ಸ್ತುತಿ ಘನತ ಮಹಿಮೆ ಪ್ರಭಾವಗಳು ಯೇಸು ಕ್ರಿಸ್ತ ನಾಮದಲ್ಲಿ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೇನ್.